ನಮಸ್ಕಾರ. ನಮ್ಮ ವಿದ್ಯಾಪೀಠದವರು ಗ್ರೂಪಿನಲ್ಲಿ ಚರ್ಚೆಗೆ ಬಂದಂತ ಒಂದು ವಿಷಯ, ತ್ರಾಹಿಮಾಂ ಶರಣಾಗತಂ ಇತ್ಯಾದಿ ಪ್ರಯೋಗಗಳು ಅನೇಕ ಕಡೆ ಕಾಣಿಸ್ತವೆ. ಆದರೆ ತ್ರಾಹಿ ಅನ್ನೋದು ಯಾವ ಧಾತು? ಇದು ಲೋಟ್ಲಕಾರದ ಮಧ್ಯಮ ಪುರುಷದ ಏಕವಚನ ಅಂತ ಅನ್ನೋದಂತೂ ಸರಿಯೇ. ಆದರೆ ತ್ರೈಂಗ್ ಪಾಲನೆಯ ಧಾತು ಏನಿದೆ ಅದರ ಪ್ರಯೋಗ ಈಗ ಆತ್ಮನೇ ಪದದಲ್ಲಿ ಮಾತ್ರ ಕಾಣಿಸ್ತದೆ. ಹಾಗಾಗಿ ತ್ರಾಯತೆ ಅಂತ ಲಟ್ಲಕಾರ, ತ್ರಾಯತಾಂ ಅಂತ ಲೋಟ್ಲಕಾರ. ಆ ಲೋಟ್ಲಕಾರದ ಮಧ್ಯಮ ಪುರುಷ ಏಕವಚನ ತ್ರಾಯಸ್ವ ಅಂತ ಹೀಗಾಗಬೇಕು. ತ್ರಾಹಿ ಅಂತ ಹೇಗಾಯ್ತು? ಅದರಿಂದ ಇದು ಬೇರೆಯೇ ಧಾತು ಇದ್ದಿರ್ಬೇಕೆ ಅಂತ ಹೀಗೆಲ್ಲ ಜಿಜ್ಞಾಸೆ ಅಲ್ಲಿ ನಡೆದಿದೆ. ಇದು ಪೌರಾಣಿಕವಾದ ಪ್ರಯೋಗವೇ ಇದ್ದಿರಬೇಕು ಅಂತ ಇನ್ನು ಕೆಲವರು ಉತ್ತರವನ್ನು ಕೂಡ ಅದಕ್ಕೆ ಕೊಟ್ಟಿದ್ದಾರೆ. ಹಿಂದೆ ಒಂದೆರಡು ಬಾರಿ ನಾನು ನನ್ನ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದೆ. ಬನ್ನಂಜೆ ಗೋವಿಂದಾಚಾರ್ಯರಂತ ಹಿರಿಯ ವಿದ್ವಾಂಸರು ಅದನ್ನು ಅನೇಕ ಬಾರಿ ಹೇಳಿದ್ದಾರೆ. ಎಲ್ಲ ಧಾತುಗಳನ್ನು ಹಿಂದೆ ಆತ್ಮನೇ ಪದದಲ್ಲೂ ಪರಸ್ಮೈ ಪದದಲ್ಲೂ ಎರಡು ಕಡೆನೂ ಪ್ರಯೋಗ ಮಾಡ್ತಾ ಇದ್ರು. ಕ್ರಿಯೆ ಮಾಡಿದ ಮೇಲೆ ಕ್ರಿಯೆ ಫಲ ತನಗೆ ಸಿಗುವುದಾದ್ರೆ ಆತ್ಮನೇ ಪದ, ಬೇರೆಯವ್ರಿಗೆ ಸಿಗುವುದಾದ್ರೆ ಪರಸ್ಮೈ ಪದವನ್ನೇ ಅವರು ಎಲ್ಲರೂ ಕೂಡ ಅಲ್ಲಿ ಬಳಕೆ ಮಾಡ್ತಾ ಇದ್ರು. ಅದರಿಂದ ಹಿಂದಿನಂತೆ ಇವತ್ತು ನಾವು ಕೂಡ ಎಲ್ಲ ಧಾತುಗಳನ್ನು ಆತ್ಮನೇ ಪದದಲ್ಲೂ ಪರಸ್ಮೈ ಪದದಲ್ಲೂ ಸಂದರ್ಭಕ್ಕೆ ಹೊಂದಿಕೊಂಡು ಪ್ರಸಂಗಕ್ಕೆ ಹೊಂದಿಕೊಂಡು ನಾವು ಪ್ರಯೋಗ ಮಾಡಬಹುದು. ಪಾಣಿನಿ ವ್ಯಾಕರಣದ ನಿಯಮಗಳಂತೆ, ಭೀಮಸೇನ ಧಾತು ಪಾಠದ ನಿರ್ಬಂಧಗಳಂತೆ ಕೆಲವು ಧಾತುಗಳು ಕೇವಲ ಆತ್ಮನೇ ಪದ, ಕೆಲವು ಧಾತುಗಳು ಕೇವಲ ಪರಸ್ಮೈ ಪದ, ಕೆಲವು ಉಭಯ ಪದಿ ಅಂತ ಹೀಗೆ ಆ ನಿಯಮಕ್ಕೆ ನಾವು ಅಂಟಿಕೊಳ್ಬೇಕಾಗಿಲ್ಲ ಅಂತಲೇ ನನ್ನ ಆಲೋಚನೆ. ಕೆಲವು ಬಾರಿ ಈ ನಿಯಮಗಳನ್ನ ನಾವು ಮುರಿದಾಗ ಹಿರಿಯರಾದಂಥ ದೊಡ್ಡ ತತ್ವಜ್ಞಾನಿಗಳು ದೊಡ್ಡವರು ಮಾತ್ರ ಹಾಗೆ ಮುರಿಬೇಕಾದ ನಿಯಮ, ನಾವು ಹಾಗೆ ಮುರಿಬೇಕಾಗಿಲ್ಲ, ಮುರಿಯೋದು ಉಚಿತ ಅಲ್ಲ ಅಂತ ಕೂಡ ಮಾತುಗಳು ಕೇಳಿ ಬರ್ತವೆ. ಹಾಗೇನಿಲ್ಲ, ಸ್ವಯಂ ಮಧ್ವಾಚಾರ್ಯರಂತವರು ಕೂಡ ಅಪಾಣಿನೀಯ ಪ್ರಯೋಗಗಳನ್ನು ಮಾಡಿದ್ದಾರೆ. ಅದಾದ್ಮೇಲೆ ನಾರಾಯಣ ಪಂಡಿತರು ಕೂಡ ತಮ್ಮ ಮಣಿಮಂಜರಿ ಮೊದಲಾದ ಗ್ರಂಥಗಳಲ್ಲಿ ಅಪಾಣಿನೀಯ ಪ್ರಯೋಗಗಳನ್ನ ಧಾತುವಿಗೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ. ಅವರಿಬ್ಬರಂತೂ ದೊಡ್ಡವರೇ. ನಾವು ಮಾಡಿದ್ರಿಂದ ನಾವು ದೊಡ್ಡವರು ಅಂತ ಹೇಳ್ಕೊಳ್ಳುವ ಅಗತ್ಯ ಇಲ್ಲ. ಆದರೆ ಅಪಾಣಿನೀಯ ಪ್ರಯೋಗಗಳನ್ನು ಮಾಡಬಹುದು ಅಂತ ಅವರು ಸೂಚನೆ ಮಾಡಿದ್ದಾರೆ. ಅದರಿಂದ ನಾವು ಕೂಡ ಸಂಸ್ಕೃತವನ್ನು ಹಾಗೆ ಹೆಚ್ಚು ಹಿಗ್ಗಿಸಿ ಅದಕ್ಕೊಂದು ವ್ಯಾಪಕತೆಯನ್ನ ಕೊಡಬೇಕು. ಇವತ್ತು ಇಂಗ್ಲಿಷ್ ಭಾಷೆ ಎಲ್ಲ ಕಡೆ ಹರಡಿದೆ. ಅದನ್ನ ಜನ ತುಂಬಾ ವ್ಯಾಪಕವಾಗಿ ಮಾತನಾಡ್ತಾರೆ. ಅಮೆರಿಕದ ಇಂಗ್ಲೀಷು ಮತ್ತೆ ಇಂಗ್ಲೆಂಡಿನ ಇಂಗ್ಲೀಷು ಅಂತ ಹೀಗೆಲ್ಲ ಕೆಲವು ಪ್ರತ್ಯೇಕ ವಿಭಾಗಗಳನ್ನೇ ಕೊಟ್ಟಿರ್ತಾರೆ ಡಿಕ್ಷನರಿಗಳಲ್ಲಿ ಕೂಡ. ಅದರ ಉಚ್ಚಾರ ಹೇಗೆ, ಅದರ ಸ್ಪೆಲ್ಲಿಂಗ್ ಹೇಗೆ, ಮತ್ತೆ ಅದಕ್ಕೆ ಅರ್ಥ ಹೇಗೆ ಅಂತ ಕೂಡ ಎಲ್ಲ ಕೊಟ್ಟಿರ್ತಾರೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಅದನ್ನ ಮಾತಾಡಿದ್ರೆ ಅದರಲ್ಲಿ ತಪ್ಪೇನಾಗೋದಿಲ್ಲ ಇಂಗ್ಲಿಷಿಗೆ ಸಂಬಂಧಪಟ್ಟಂತೆ. ಹಾಗೆ ನಮ್ಮ ಭಾಷೆಯನ್ನು ಕೂಡ ನಾವು ಇದೇ ನಿಯಮಗಳಿಗೆ, ಪಾಣಿನಿ ಅಂತನೂ ಒಬ್ಬ ವ್ಯಾಕರಣ ಶಾಸ್ತ್ರಜ್ಞ ಅಷ್ಟೇ, ಅವನು ಹೇಳಿದ್ದೆ ಎಲ್ಲವೂ ಸರಿ ಆಗ್ಬೇಕಾಗಿಲ್ಲ. ಅದನ್ನ ನಾನೇನು ಹೊಸದಾಗಿ ಹೇಳ್ತಿಲ್ಲ, ಗೋವಿಂದಾಚಾರ್ಯ ಅಂತ ಹಿರಿಯ ವಿದ್ವಾಂಸ ಹೇಳಿಯೇ ಇದ್ದಾರೆ. ನಾವು ಕೂಡ ಈ ಸ್ವಾತಂತ್ರ್ಯವನ್ನು ಉಪಯೋಗ ಮಾಡಿಕೊಂಡು ಎಲ್ಲ ಧಾತುಗಳನ್ನ ಪರಸ್ಮೈ ಪದದಲ್ಲೂ ಆತ್ಮೀಯ ಪದದಲ್ಲೂ ಪ್ರಯೋಗ ಮಾಡೋಣ ಅಂತ ನಂದೊಂದು ಆಲೋಚನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಬೇಕು. ನಮಸ್ಕಾರ.